ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಎಲ್ಲ ಚೆನ್ನಾಗಿದ್ದೀನಿ. ಇವತ್ತು ನಾನು 2.5 kg ಚಿಕನ್ ಬಿರಿಯಾನಿ ಮಾಡಿದ್ದೆ. ನಿಮ್ಮ ಹತ್ರನೂ ತೋರಿಸೋಣ ಅಂತೇಳಿ ನಾನೀಗ ಹಾಕಿರೋ ಪದಾರ್ಥಗಳನ್ನ ಮಾತ್ರ ಹಾಕಿರೋದು. ಬಿರಿಯಾನಿಗೆ ಮಸಾಲೆ ನಾವು ಹಾಕ್ತೀವಲ್ಲ, ಸ್ಪೈಸಸ್ಸು, ಹೋಲ್ ಸ್ಪೈಸಸ್ ಎಲ್ಲ ಹಾಕೋದು. ಹಾಕಿ ಆಮೇಲೆ 10 ಈರುಳ್ಳಿ ಹಾಕ್ಕೊಂಡಿದ್ದೀನಿ, 15 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದು ಇಡಿಯಾದಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಡಬ್ಬಿ ತೋರಿಸ್ತಾ ಇದ್ದೀನಲ್ಲ, ಇದು ಅರ್ಧ kg ಡಬ್ಬಿ. ಇದರಲ್ಲಿ ಮೂರು ಪಾಲು ಹಾಕ್ಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ತೊಳೆದು ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡೋಣ. ಮಸಾಲೆ ರೆಡಿ ಮಾಡೋಕ್ಕೆ ಮುಂಚೆ ಇದನ್ನ ನೆನೆಯೋಕ್ಕೆ ಇಡೋಣ. ಇದೇ ಟೈಮಿಂಗು, ಇದು ಕರೆಕ್ಟ್ ಟೈಮ್ ಇರುತ್ತೆ. ನಾನು ನೆನೆಯೋಕ್ಕೆ ಇಟ್ಕೊಂಡ್ಬಿಟ್ಟೆ ಒಂದು 15 ನಿಮಿಷ ಮುಂಚೆ. ಆಮೇಲೆ ದೊಡ್ಡ ಗಾತ್ರದಲ್ಲಿರೋ ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ ಹಾಕಿ ಮಸಾಲೆಗಳು ಹುರ್ಕೊಬೇಕು. ಈಗ ಹೋಲ್ ಸ್ಪೈಸಸ್ ಇರುತ್ತಲ್ವಾ, ಅದು ಎಣ್ಣೆಯಲ್ಲಿ ಹುರ್ಕೊಂಡು ಅದಾದ ನಂತರ ಆಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ, ಆ ಮಸಾಲೆ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ. ಈಗ ಹೋಲ್ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡಾದ ನಂತರ ಇದು ಕಲರ್ ಚೇಂಜ್ ಆಗುತ್ತೆ, ಗೊತ್ತಾಗುತ್ತೆ ನಿಮಗೆ. ಅದಾದ ನಂತರ ಟೊಮೆಟೊ ಹಾಕೋದು. ಟೊಮೆಟೊ ಹಾಕಿ ಟೊಮೆಟೊ ಮೆತ್ತಗಾಗಬೇಕು, ಅದುವರೆಗೂ ಚೆನ್ನಾಗಿ ಹುರ್ಕೊಂಡಾದ ನಂತರ ಆಮೇಲೆ ನಿಮಗೆ ಅದು ನೋಡಿದ್ರೇ ಗೊತ್ತಾಗುತ್ತೆ ಬೆಂದಿದೆ ಅದು ನೋಡಿ ಬೆಂದಿದೆ. ಆ ಥರ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಆ ಟೈಮಲ್ಲಿ ಒಂದು ಅಚ್ಕಾರದ ಪುಡಿ ಆಮೇಲೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಅದು ಮಿಕ್ಸ್ ಮಾಡಾದ್ಮೇಲೆ ಹಸಿ ಸ್ಮೆಲ್ ಹೋಗಬೇಕು. ಅದು ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ನಾನು 15 ಈರುಳ್ಳಿ ಹಾಕ್ಕೊಂಡಿದ್ದೀನಿ, 10 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಈಗ ರುಬ್ಬಿಟ್ಕೊಂಡಿರೋ ಮಸಾಲೆಗಳನ್ನ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಅದು ಕೂಡ ಎಣ್ಣೆ ಬರಬೇಕು. ಆವಾಗಲೇ ಹಸಿ ಸ್ಮೆಲ್ ಏನು ಇಲ್ದಿರ, ಏನು ಕಹಿ ಅನಿಸ್ದಿರ ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದು ಮಸಾಲೆ ಅದು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ, ಆ ಮಿಕ್ಸಿಯಲ್ಲಿ ಇರೋದು ಜಾರಲ್ಲಿರೋ ನೀರನ್ನ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ ನೀರದು. ಆಮೇಲೆ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಕಲಸಿ. ಅದು ಜಾಸ್ತಿ ಕಲ್ಸಕ್ಕೆ ಹೋಗ್ಬೇಡಿ, ಅದು ಲೈಟಾಗಿ ಹಿಂಗೆ ಕುದಿ ಬರುತ್ತೆ. ಅದಾದ ನಂತರ ಹಿಂಗೆ ಸುಮ್ಮನೆ ಹಿಂಗೆ ಮುಚ್ಚಳ ಹಾಕ್ತೀರ, ಹಿಂಗೆ ಬಿಟ್ಬಿಡ್ಬೇಕು. ನೋಡಿ ಹೆಂಗೆ ಎಷ್ಟು ಚೆನ್ನಾಗಿ ಬೆಂದಿದೆ. ಎಣ್ಣೆ ಹಂಗೆ ಬಿಟ್ಕೊಬೇಕು ಹೊರಗಡೆ. ಆ ಥರ ಅದಕ್ಕೆ ಬರಬೇಕದು. ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಈಗ ನೀರು ಹುಯ್ಕೊಳ್ಳೋದು. ನಾನು ಯಾವ ಥರ ಹುಯ್ಕೊಂಡಿದ್ದೀನಿ ಅಂದರೆ, ನಾನು ಈ ಥರನೇ ಮಾಡೋದು ವಿಧಾನ. ನೀವು ಟ್ರೈ ಮಾಡ್ಬೋದು. ನೋಡಿ, ನೀರು ಮಸಾಲೆಗಳು ನಾವು ಸೌಟಿಗೆ ಇಟ್ಟು ನೋಡಿದ್ರೆ ಆ ಸೌಟ್ಗಿನ ಮೇಲೆ ಮುಕ್ಕಾಲು ಭಾಗದಷ್ಟು ನೀರು ಕವರ್ ಆಗಿರಬೇಕು. ಅಷ್ಟೇ ಅಳತೆ ಆದದ್ದು. ನೋಡಿ, ಇಷ್ಟು ಅಳತೆ ಇರಬೇಕು. ಯಾಕಂದರೆ ಬಿಸಿಯಲ್ಲಿ ಕೈ ಇಡೋಕ್ಕಾಗಲ್ವಲ್ಲ. ಸೊ ನಾನು ಈ ಥರ ಮಾಡೋದು. ಮುಕ್ಕಾಲು ಭಾಗದಷ್ಟು ನೀರು ಇರಬೇಕು ಅದರಲ್ಲಿ. ಅದಾದ ನಂತರ ಏನು ಮಾಡಬೇಕು, ಈಗ ನೀವು ನೆನೆಯಕ್ಕೆ ಇಟ್ಕೊಂಡಿರ್ತೀರಲ್ವಾ, ಆ ಅಕ್ಕಿನ ಹಾಕಿ ನೋಡಿ, ಇಷ್ಟು ಕುದೀತಾ ಇರ್ಬೇಕು, ಚೆನ್ನಾಗಿ ಕುದಿಬೇಕು ನೀರು. ಒಂದು ಮುಕ್ಕಾಲು ಭಾಗಷ್ಟು ಚಿಕನ್ ಬೆಂದಿರುತ್ತೆ. ಆ ಟೈಮಲ್ಲಿ ನೀರು ಕುದ್ದಿರುತ್ತಲ್ಲ, ಅಕ್ಕಿ ಹಾಕಿ ಲೈಟಾಗಿ ಜೆಂಟಲಾಗಿ ಮಿಕ್ಸ್ ಮಾಡಬೇಕು. ಜಾಸ್ತಿ ಕಲಗ್ಸೋದಲ್ಲ, ಮುದ್ದೆ ಥರ ಕಲಿಸ್ಬಿಟ್ರೆ ಆಮೇಲೆ ಬರಲ್ಲ, ಒಡೆದೋಗ್ಬಿಡುತ್ತೆ ಅಕ್ಕಿಗಳು. ಅದರಿಂದ ಲೈಟಾಗಿ ಕಲಸಿ ನೋಡಿ, ಈ ಥರ ಅದಕ್ಕೆ ಹೋಗಬೇಕು. ಅದಾದ ನಂತರ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಟ್ಟು ಕಲಗಿಸ್ತಾ ಇರಬಾರ್ದು. ಸುಮ್ಮನೆ ನಾನು ತೋರ್ಸೋಕ್ಕೆ ವೀಡಿಯೋಗೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೆ. ಅದಾದ ನಂತರ ಒಂದು ದೊಡ್ಡ ಗಾತ್ರದ ಅಷ್ಟು ಲೆಮನ್ ಹಾಕಿ ಜ್ಯೂಸ್ ಮಾತ್ರ ಹಿಂಡ್ಕೊಬೇಕು. ಸಿಪ್ಪೆನ ತೆಗ್ದುಬಿಡಿ, ಸಿಪ್ಪೆನ ತೆಗ್ದು ಹಾಕಿ. ಇಲ್ಲಾಂದರೆ ಸಿಪ್ಪೆ ಬಿದ್ದರೆ ತಿನ್ನುವಾಗ ಅದು ಸಿಪ್ಪೆ ಸಿಕ್ಕಿದ್ರೆ ಕಹಿ ಅನಿಸುತ್ತೆ. ಅದರಿಂದ ಸಿಪ್ಪೆ ತೆಗ್ದು ಲೆಮನ್ನು ಸ್ಕ್ವೀಸ್ ಮಾಡಿ ಬಿಟ್ಕೊಂಡು ತಿರ್ಗಾ ಇನ್ನೊಂದ್ಸರಿ ಕಲಸಿ ಬಿಟ್ಬಿಟ್ಟು ಮುಚ್ಚಳ ಹಾಕಿ ಕರೆಕ್ಟಾಗಿ ಒಂದು 15 ಮಿನಿಟ್ಸು ಲೋ ಫ್ಲೇಮಲ್ಲೇ ಇಡಬೇಕು ನೀವು. ಬಿಟ್ಬಿಡಿ. ಅದಾದ ನಂತರ ನೋಡಿ, ಇಷ್ಟು ಕುದಿ ಬರಬೇಕು. ಆಗ ಇನ್ನೊಂದ್ಸರಿ ಲೈಟಾಗಿ
ಮಿಕ್ಸ್ ಮಾಡಿ ಮುಚ್ಚಿಟ್ಬಿಡ್ಬೇಕು. 15 ಮಿನಿಟ್ಸ್ ಆದ್ಮೇಲೆ ಓಪನ್ ಮಾಡಿ ನೋಡಿ ಇಷ್ಟು ಬೆಂದಿರುತ್ತೆ. ಆಗ ಏನು ಮಾಡಬೇಕು, ಲೈಟಾಗಿ ಒಂದು 2-3 ಅಕ್ಕಿಗಳು ಬೆಂದಿರಲ್ಲ, ಆಗ ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ. ಆಗ ಚೆನ್ನಾಗಿ ಲೈಟಾಗಿ ಕೆಳಗಡೆಯಿಂದ ಮೇಲೆವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಒಂದು 10 ನಿಮಿಷ ಬಿಟ್ಬಿಡಿ. ನಾನು ಕೆಳಗಡೆ ತವ ಇಡೋದು, ದಮ್ ಕೊಡೋದು ಅದು ಏನೂ ಮಾಡಿಲ್ಲ. ಜಸ್ಟ್ ಕೆಳಗಡೆಯಿಂದ ಲೈಟಾಗಿ ಅದು ಕಲಗಿಸಿ 10 ನಿಮಿಷ ಮಿಕ್ಸ್ ಮಾಡಿ ಮುಚ್ಚಿಟ್ಟಿದ್ದೀನಿ ಅಷ್ಟೇ. ನನಗೆ ತಳ ಹಿಡಿಯೋದು ಅದೆಲ್ಲ ಏನೂ ಆಗಿಲ್ಲ. ಸೂಪರಾಗಿ ಬೆಂದಿತ್ತು. ಈ ಥರನೂ ಟ್ರೈ ಮಾಡಿ. ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದೇ ಒಬ್ಬಳೇ ಫಸ್ಟ್ ಟೈಮ್ ನಾನು ಮಾಡಿರೋದು. ಸೂಪರ್ ಟೇಸ್ಟಿಯಾಗಿ ಬಂದಿತ್ತು. ನಾನು ಮನೆ ಹತ್ರ ಇರೋರ್ಗೂ ಕೊಟ್ಟಿರ್ತೀನಿ. ಅವರು ಚೆನ್ನಾಗಿದೆ ಅಂತ ಹೇಳಿದ್ರು. ಆಮೇಲೆ ಫಸ್ಟು ನಾನು ಹಾಕ್ಕೊಂಡು ಟೇಸ್ಟ್ ಮಾಡಿದೆ, ಚೆನ್ನಾಗಿ ಬಂತು. ಅದಾದಮೇಲೆ ನಾನು ಎಲ್ಲರಿಗೂ ಕೊಟ್ಟೆ. ಅದಾದ ನಂತರ ನಾನು ತಿಂದ್ಬಿಟ್ಟು ಆಮೇಲೆ ಎಲ್ಲರಿಗೂ ಕೊಟ್ಟು ಆಮೇಲೆ ತಿರ್ಗಾ ಮಕ್ಕಳಿಗೂ ಹಾಕಿ ಕೊಟ್ಟೆ. ಅವರು ತಿಂದರು. ಇದು ಬಂದ್ಬಿಟ್ಟು ಕಬಾಬ್ ಮಸಾಲ, ಏನು ಎಕ್ಸ್ಟ್ರಾ ಆ್ಯಡೆಡು ಪ್ರಿಸರ್ವೇಟಿವ್ ಅಂಗಡಿ ಮಸಾಲೆ ಏನಿಲ್ಲ, ಮನೇಲಿರೋ ಮಸಾಲೆನೇ ಹಾಕಿ ಮಾಡಿರೋದು. ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಗ್ರಿಲ್ ಚಿಕನ್ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.